ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ವಿಚ್ ಸುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿ ಆರಾಮಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ತಮ್ಮ ಟೈಟಲ್ ಎಲ್ಲ ನೋಡಿರ್ತೀರಾ. ನಿಮ್ಮ ಹೆಸರು ಮೇಡಮ್ ಪ್ರಿಯಾ ಅಲ್ಲ? ರಕ್ಷಿತಾ. ಓಕೆ. ಸೊ ಇವ್ರು ನನಗೆ ಟ್ರಯಲ್ ಮೇಕಪ್ ಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿ, ಸೊ ಹ್ಯಾಕ್ನಿ ಪಿಂಪಲ್ಸ್ ಎಲ್ಲ ಇದೆ. ಸೊ ಇದನ್ನೇನು ಗೊತ್ತಾ, ಕೆಲವೊಬ್ರು ಹೇಳ್ತಾರೆ ಇದನ್ನು ಕವರ್ ಮಾಡ್ಬೋದು ಅಂತ ಹೇಳ್ತಾರೆ. ಬಿಕಾಸ್ ಇದನ್ನ ಕವರ್ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಅವ್ರ ಸ್ಕಿನ್ನಿಗಿನ್ನ ಇದು ಮೇಲೆ 1 ಇಂಚ್ ಅಷ್ಟಾದರೂ ಪಿಂಪಲ್ಸ್ ಬಂದು ಅವ್ರ ಹ್ಯಾಕ್ನಿದಾಗಲಿ ಮೇಲಿರುತ್ತೆ. ಆ ರೀಸನ್ನಿಂದ ನಾವು ಅದನ್ನು ಕವರ್ ಮಾಡೋದಕ್ಕಾಗಲ್ಲ. ಆದರೆ ಅದನ್ನೇನು ಮಾಡ್ಬೋದು, ಜಸ್ಟ್ ಅದನ್ನು ಮಿನಿಮಲೈಸ್ ಅಷ್ಟೇ ಮಾಡ್ಬೋದು ಬಿಟ್ಟರೆ ಇದನ್ನು ಕಂಪ್ಲೀಟಾಗಿ ನಾವು ಕವರ್ ಮಾಡಿಕೊಡ್ತೀನಿ ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ ಅದು ಆಗೋದಿಲ್ಲ. ಸೊ ಇವರಿಗೆ ಜಸ್ಟ್ ನಾನು ಹಾಫ್ ಆಫ್ ದ ಫೇಸ್ನ ಮಾತ್ರ ಇವತ್ತು ನಾನು ಟ್ರಯಲ್ ಮೇಕಪ್ನ ಅವರಿಗೆ ಮಾಡ್ತಾ ಇದ್ದೀನಿ. ಇವರು ಬಂದು ಟ್ರಯಲ್ ಮೇಕಪ್ಗೆ ಏನಕ್ಕೆ ಮಾಡಿಸ್ಕೊತಾ ಇರೋದು ಅಂತ ಹೇಳಿದ್ರೆ, ಸೊ ರಿಲೇಟಿವ್ಸ್ ಬಂದು ಫಂಕ್ಷನ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವರು ಟ್ರಯಲ್ ಮೇಕಪ್ಗೆ ಇವತ್ತು ಬಂದಿದ್ದಾರೆ. ಓಪನ್ ಮಾಡಿ, ಪರವಾಗಿಲ್ಲ. ಎಸ್, ಇನ್ನೊಂದು, ನೀವು ಯಾರಿಗೆ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಆ ಕಡೆ ತಿರುಗಿ. ಇಲ್ಲಿ ಹೇರ್ಸ್ ಕಾಣಿಸ್ತಿದೆ ಅಲ್ಲ ನಿಮಗೆ, ಈ ಹೇರ್ ಮೇಲೆ ನೀವು ಯಾವುದೇ ರೀತಿ ಪ್ರಾಡಕ್ಟ್ನ ಅಪ್ಲೈ ಮಾಡಬಾರ್ದು. ಜಸ್ಟ್ ನಾವೇನು ಅಪ್ಲೈ ಮಾಡಿರ್ತೀವಿ ಸೈಡೆಲ್ಲ, ಅದು ಆ ಪ್ರಾಡಕ್ಟ್ನ ಮಾತ್ರ ಜಸ್ಟ್ ಡ್ಯಾಬ್ ಮಾಡ್ಕೊಂಡೋದ್ರೆ ಸಾಕು. ಹೇರ್ ಇರೋ ಜಾಗದಲ್ಲಿ ಏನಾಗುತ್ತೆ, ತುಂಬ ಹೈಲೈಟ್ ಆಗಿ ನಿಮಗೆ ಮೇಕಪ್ ಬಂದು ಕಾಣಿಸೋ ಥರ ಇರುತ್ತೆ. ಸೊ ಅದೊಂದು ಟಿಪ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಮೇಕಪ್ ಆರ್ಟಿಸ್ಟ್ ನೋಡ್ತಿದ್ದೀರಾ ಅಂದರೆ, ಸೊ ಈ ಟಿಪ್ನ ನೀವು ಫಾಲೋ ಮಾಡ್ಕೊಳ್ಳಿ, ನಿಮಗೂ ಈಸಿ ಆಗುತ್ತೆ ಮೇಕಪ್ನ ಮಾಡೋದಕ್ಕೆ. ಲಿಪ್ಸ್ ಕ್ಲೋಸ್ ಮಾಡಿ. ನೋಡಿ, ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಆಲ್ಮೋಸ್ಟ್ ಅವ್ರಿಗೆ ಬಂದು ಆಕ್ನೀಸ್ ಅದೇನೇನಿತ್ತು, ರ್ಯಾಷಸ್ ಅಂದರೆ ಲೈಟಾಗಿ ರೆಡ್ಡಿಶ್ ಎಲ್ಲ ಏನೇನಿತ್ತು ಅದೆಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ. ಸೊ ಅಲ್ವಾ, ಈ ಕಡೆ ಟರ್ನ್ ಆಗಿ. ಸೊ ಈ ಸೈಡ್ ನೋಡಿ ಹೇಗಿದೆ. ಇದು ಆಲ್ರೆಡಿ ನಾನು ಇದಕ್ಕೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಪ್ರೈಮರ್ನ ಅಪ್ಲೈ ಮಾಡಿದ್ದೀನಿ. ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ಇನ್ನು ಫೌಂಡೇಶನ್ನ ಅಪ್ಲೈ ಮಾಡಿಲ್ಲ. ಜಸ್ಟ್ ಕಲರ್ ಕರೆಕ್ಟರಲ್ಲೇ ಮತ್ತು ಕನ್ಸೀಲರಲ್ಲೇ ಯೂಸ್ ಮಾಡಿ ನಾನು ಈ ಫಿನಿಶ್ನ ಕೊಟ್ಟಿದ್ದೀನಿ. ಇನ್ನೊಂದು, ಈ ಥರ ಹ್ಯಾಕ್ನಿ ಇರೋರ್ಗೆ ಏನು ಮಾಡ್ತಾರೆ, ಜಸ್ಟ್ ಕನ್ಸೀಲರಲ್ಲೇ ನೀವು ಬೇಸ್ನ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಫೌಂಡೇಶನ್ಸ್ನ ಅಪ್ಲೈ ಮಾಡಿ ಅವ್ರಿಗಿನ್ನೂ ಕಂಪ್ಲೀಟಾಗಿ ತಿಕ್ ಬೇಸ್ನ ನೀವು ಅವ್ರಿಗೆ ಕೊಡ್ಬೋದು.
ಐಸ್ ಕ್ಲೋಸ್ ಮಾಡಿ. ಇದು ನಾನು ಅವ್ರ ಸೇಮ್ ಸ್ಕಿನ್ ಟೆಕ್ಸ್ಚರ್ ಹೆಂಗಿದೆ ಸೊ ಅದೇ ಥರನೇ ನಾನು ಮಾಡಿದ್ದೀನಿ. ಯಾವುದೇ ರೀತಿ ನಾನು ಚೇಂಜಸ್ನ ಕೊಟ್ಟಿಲ್ಲ. ಯಾಕಂದರೆ ನಮಗೆ ಯಾರಾದರೂ ಒಬ್ಬರು ನೋಡ್ತಾರೆ ಅಂತ ಹೇಳಿದ್ರೆ ಸೊ ಏನು ನಿಮ್ಮ ಸ್ಕಿನ್ ಟೆಕ್ಸ್ಚರೇ ಚೇಂಜ್ ಆಗಿದೆ, ಸೊ ನೀವು ನೋಡೋದಕ್ಕೆ ಡಿಫ್ರೆಂಟ್ ಲುಕ್ಕಿಂಗಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಬಾರ್ದು. ಅವ್ರ ಸ್ಕಿನ್ ಟೆಕ್ಸ್ಚರ್ ಹೆಂಗಿದೆಯೋ ಅದೇ ಥರ ಮಾಡಿದ್ರೇ ದಟ್ ಈಸ್ ದ ನ್ಯಾಚುರಲ್ ಮೇಕಪ್ ಅಂತ ಹೇಳೋದು. ನಾನು ನಿಮಗೆ ಹಾಗೆ ಮಾಡಿದ್ದೀನಿ. ಸೊ ಡಿಫ್ರೆಂಟ್ ಹೆಂಗಿದೆ ಅಂತ ಹೇಳಿ. ಮಿರರ್ ಕೊಡ್ತೀನಿ ರೀ. ಈ ಕಡೆನೂ ತಿರ್ಗಿಸ್ಕೊಳ್ಳಿ, ಸ್ವಲ್ಪ ಹತ್ರ ಕಾಣಿಸುತ್ತೆ. ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ಓಕೆನಾ? ನಿಮ್ಗೆ ಅಷ್ಟೊಂದಾಗಿ ಅವಾಗ ಫಸ್ಟ್ಗಿಂತ ಅಷ್ಟೊಂದು ಡೀಟೇಲಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಓಕೆ ಅಲ್ಲ? ಸೊ ಆ ಸೈಡ್ಗೂ ಬೇಕಂದರೆ ಡಿಫ್ರೆನ್ಸ್ ನೋಡಿ. ಸೊ ಇದು ಬ್ಲ್ಯಾಕ್ ಡಾಟ್ಸಸ್ ಆಗಲಿ, ಅದಕ್ಕೆ ತುಂಬ ಡಿಫ್ರೆನ್ಸ್ ವೇರಿಯೇಷನ್ಸ್ ಎಲ್ಲ ಇದೆ. ಐಬ್ರೋ ನಾನು ಯಾವುದೇ ರೀತಿ ಟಚ್ ಮಾಡಿಲ್ಲ. ಸೊ ನ್ಯಾಚುರಲ್ ಹೆಂಗಿದೆ ನಿಮ್ಮದು ಅದ್ರ ಮೇಲೆ ನಾನು ಜಸ್ಟ್ ಫಿಲ್ಲಿಂಗ್ ಕೊಟ್ಟಿದ್ದೀನಿ ಅಷ್ಟೇ. ಚೆನ್ನಾಗಿದೆ. ಓಕೆ ಅಲ್ಲ? ಸೊ ಹೇಗೆ ಅನ್ನಿಸ್ತು ನಿಮಗೆ? ಸೊ ಹೆಂಗೆ ಡಿಫ್ರೆನ್ಸ್ ಹೆಂಗಿದೆ ನಿಮಗೆ? ಚೆನ್ನಾಗಿದೆ. ಅದು ಫುಲ್ ಫೇಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ. ಅದಕ್ಕೆ ಫುಲ್ ಫೇಸ್ ಮಾಡ್ತೀನಿ ಅಂದರೆ ಜಸ್ಟ್ ನೀವು ಯಾಕಂದರೆ ಅವಾಗಲೇ ಗೊತ್ತಾಗುತ್ತೆ. ಯಾಕಂದರೆ ನಮಗೆ ಹೆಂಗೆ ಡಿಫ್ರೆನ್ಸ್ ಕಾಣುತ್ತೆ. ಇವಾಗ ನಿಮಗೆ ಇದು ಫೌಂಡೇಶನ್ ಬಂದು ನಿಮಗೆ ಹೆವಿಯಾಗಿ ಕಾಣಿಸ್ಬೋದು. ಯಾಕಂದರೆ ಮೇಕಪ್ ಬಂದು ಸೆಟಲ್ಡ್ ಆಗೋದಕ್ಕೆ ಏನಿಲ್ಲ ಅಂದರೂ ಜಸ್ಟ್ ಹಾಫ್ ಆನ್ ಅವರ್ ಆದರೂ ಬೇಕೇ ಬೇಕು. ನಮಗೆ ಮಿನಿಮಲ್ ಆಗಿ ನಮ್ಗೆ ಬೇಕೇ ಬೇಕು ಸೆಟಲ್ಡ್ ಆಗೋದಕ್ಕೆ ಮೇಕಪ್ಪು. ಸೊ ಇದು ಸೆಟಲ್ಡ್ ಆದಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ಗೆ ಬಂದು ಮ್ಯಾಚ್ ಆಗುತ್ತೆ. ಸೊ ಅದೇ ಥರ ಅದರಲ್ಲೇ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಕೆಲವೊಬ್ರು ಚೇಂಜ್ ಮಾಡ್ತಾರೆ ಟೆಕ್ಸ್ಚರ್ಸ್ನೇ. ಸೊ ಇವಾಗ ಡಸ್ಕಿ ಸ್ಕಿನ್ ಅವ್ರಿಗೆ ಏನು ಮಾಡ್ತಾರೆ, ತುಂಬ ಹೆವಿಯಾಗಿ ಸೊ ಟೆಕ್ಸ್ಚರೇ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ನಂದು ಥೀಮ್ ಬಂದು ಅದಿಲ್ಲ. ಜಸ್ಟ್ ನ್ಯಾಚುರಲ್ ಮೇಕಪ್. ನಿಮ್ಮ ಟೆಕ್ಸ್ಚರ್ ಹೆಂಗಿದೆ ಹಾಗೆ ಲುಕ್ನ ಕೊಟ್ಟಿದ್ದೀನಿ. ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ ನಿಮ್ಮ ಪಿಂಪಲ್ಸ್ ಹ್ಯಾಕ್ನೀಸ್ನ ಮಾತ್ರ ನಾನು ಕವರ್ ಅಪ್ ಮಾಡಿದ್ದೀನಿ ಅಷ್ಟೇ. ಸೊ ಏನು ಡಿಫ್ರೆಂಟ್ ನಿಮ್ಮ ಒಪಿನಿಯನ್ ಹೇಳಿ, ನಿಮ್ಗೆ ಏನು ಅನ್ನಿಸ್ತಿದೆ? ಯಾಕಂದರೆ ಅವರು ಮೇಕಪ್ ಆರ್ಟಿಸ್ಟು, ಅವರು ಕೋರ್ಸ್ನ ಬಂದು ಕಲಿತಾ ಇದ್ದಾರೆ ಇನ್ನೂ. ಯಾಕಂದರೆ ನಿಮಗೆ ಕ್ಲಾಸಸ್ ಎಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ಸೊ ಆ ಬೇಸ್ ಮೇಲೆ ಸೊ ನಿಮ್ಮ ಹತ್ರ ಇರೋ ಎಕ್ಸ್ಪೀರಿಯನ್ಸ್ ಮೇಲೆ ಸೊ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ನಾನು ಏನಕ್ಕೆ ಆಫೀಸ್ ತೊಗೊಂಡೆ ಟ್ರಯಲ್ ಅಂದರೆ, ನಾನು ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಸಜೆಷನ್ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಕೆಲವೊಬ್ಬರು ಇವಾಗ ಫುಲ್ ಫೇಸ್ ಮಾಡಿ ಅಂತ ಮಾಡಿಸ್ಕೊತಾರೆ. ಅಟ್ಲೀಸ್ಟ್ ಅವ್ರು ಫಂಕ್ಷನ್ಗೆ ಅಂತ ಬುಕ್ ಮಾಡ್ಕೋಬೋದು ಅಥವಾ ಬುಕ್ ಮಾಡ್ಕೊಳ್ದೇನೆ ಇರ್ಬೋದು, ಅದು ನಮಗೆ ಗೊತ್ತಿರಲ್ಲ. ಇವಾಗ ಸಡನ್ನಾಗೆ ಟ್ರಯಲಿಂಗ್ ಮಾಡಿ ಅಂತ ಬಂದ್ಬಿಟ್ಟು ಸಡನ್ನಾಗೆ ಟ್ರಯಲ್ ಮಾಡಿಸ್ಕೊಂಡು ಅಥವಾ ಫಂಕ್ಷನ್ಗೆ ಹೋಗೋದು, ಫಂಕ್ಷನ್ ಅಟೆಂಡ್ ಮಾಡ್ತಾರೆ. ಮಾಡ್ಬಿಡೋದು. ಆಮೇಲೆ ಎಕ್ಸಾಂಪಲ್ ಏನೋ ಒಂದು ಹೇರ್ ಸ್ಟೈಲ್ ಇವಾಗ ಮೇಕಪ್ ಮಾಡಿಸ್ಕೊಂಡಿರ್ತಾರೆ, ಮನೆಗೆ ಹೋಗಿ ಯಾವುದೋ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಸಡನ್ ಅವರೇ ಓನ್ ಆಗಿ ಆಗಿ ಸಡನ್ ಫಂಕ್ಷನ್ ಅದೆಲ್ಲ ನನಗೆ ಸಜೆಷನ್ ಮಾಡಿರೋದ್ರಿಂದ ನಾನು ಅದಕ್ಕೆ ಇವಾಗ ನಾನು ಕಲಿತಾ ಇದ್ದೀನಿ ಅಂದಮೇಲೆ ನನಗೆ ಸಜೆಷನ್ ಗೊತ್ತಿದೆ ಅಂದಮೇಲೆ ನಾನು ಅದನ್ನ ಅವ್ರಿಗೆ ಹೇಳೋದು. ಅವರು ಹೇಳಿದ್ರು ಪೇ ಮಾಡಬೇಕು ಅಂತ, ಬಟ್ ನನಗೆ ಸಜೆಷನ್ ಗೊತ್ತಿರೋದ್ರಿಂದ ನಾನು ಆಫ್ ಫೇಸೇ ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಆಫ್ ಫೇಸ್ ಇದಕ್ಕೆ ಡಿಫ್ರೆಂಟ್ ಗೊತ್ತಾಗುತ್ತೆ ಅಂತ ನಾನೇ ಆಫ್ ಫೇಸ್ ಮಾಡೋಕ್ಕೆ ಹೇಳಿದೆ. ಕೆಲವೊಬ್ರು ಆ ಥರ ಮಾಡ್ತಾರೆ. ಸೊ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಏನು ಮಾಡ್ತಾರೆ ಗೊತ್ತಾ, ಮೇಕಪ್ನ ಮಾಡಿಸ್ಕೊತಾರೆ. ಓಕೆ ಚೆನ್ನಾಗಿದೆ, ನಿಮ್ಮ ಮೇಕಪ್ ಎಷ್ಟು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ನಾನು ಟೆಸ್ಟ್ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಸೊ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಇರ್ತೀನಿ, ಆಮೇಲೆ ಮನೆಗೆ ಹೋಗಿ ನನ್ನ ಒಪಿನಿಯನ್ನ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ, ಹಾಗೆ ಫಂಕ್ಷನ್ನ ಅಟೆಂಡ್ ಮಾಡ್ತಾರೆ. ಕೆಲವೊಬ್ರುನೇ ಆ ಥರ ಮಾಡೋದು. ಸೊ ಒಬ್ರು ಆ ಥರ ಮಾಡೋದ್ರಿಂದ ಎಲ್ಲರ ಮೇಲೂ ನಾವು ಬ್ಲೇಮ್ ಆಗುತ್ತೆ. ಮತ್ತೆ ಆ ಒಬ್ರು ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ಯಾವ ಟ್ರಯಲ್ ಕೇಳಿದ್ರು ನಮ್ಗೆ ಟ್ರಸ್ಟ್ ಇರಲ್ಲ. ಟ್ರಸ್ಟ್ ಅನ್ನೋದು ಬಂದೇ ಹೊಡೆದೋಗ್ಬಿಟ್ಟಿರುತ್ತೆ. ನನ್ಗೆ ಇವ್ರು ಸಜೆಷನ್ ಮಾಡಿದಾಗ್ಲೂ ಅದನ್ನೇ ಹೇಳಿದ್ರು. ಅದಕ್ಕೆ ನಾನು ಇವ್ರಿಗೆ ಹೇಳಿದೆ, ನಾನು ಕಲಿತಾ ಇರೋದ್ರಿಂದ ನನಗೂ ಗೊತ್ತಿರೋದ್ರಿಂದ ನಾನು ಹೇಳಿದೆ ಅವ್ರಿಗೆ, ನಾನು ಫುಲ್ ಫೇಸೇ ಮಾಡ್ತೀನಿ, ನನ್ಗೆ ಅದೆಲ್ಲ ಏನಿಲ್ಲ, ಯಾಕಂದ್ರೆ ಒಬ್ರ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳಿ ನಾನು ಫುಲ್ ಫೇಸೇ ಮಾಡ್ತೀನಿ ಅಂತ ಹೇಳಿದೆ.
ಬಟ್ ಅವರೇ ಬೇಡ ನನಗೆ ಆ ಫೇಸ್ನ ಮಾಡಿ ಅಂತ ಹೇಳಿದ್ರು ಅಷ್ಟೇ. ನಾನು ಡಿಫ್ರೆನ್ಸ್ ನೋಡ್ಬೇಕಾಗಿತ್ತು ಈ ಫೇಸ್ ಮೇಲೂ ಈ ಫೇಸ್ ಮೇಲೂ ಯಾಕಂದ್ರೆ ಯಾವ ತರ ನಮಗೆ ಇದೆ ಅಂತ. ಪಿಂಪಲ್ಸ್ ಹ್ಯಾಕ್ನೀಸ್ ಇದೆ ಅಂತ ಹೇಳಿದ್ರೆ ನಾವೇ ಟೆಸ್ಟ್ ಮಾಡಬೇಕು. ಸೊ ಆ ಡಿಫ್ರೆನ್ಸ್ನ ಬಂದು ನಮಗೆ ಓನ್ ಆಗಿ ಫೀಲ್ ಆದ್ರೇನೆ ನಮಗೆ ಆ ಫಂಕ್ಷನ್ಗೆ ಬಂದು ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಮಗೂ ಅನ್ಸುತ್ತೆ. ಅಷ್ಟೇ ಚೆನ್ನಾಗಿದೆ. ಚೆನ್ನಾಗಿದೆ. ಬಟ್ ನಾನು ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ ಅದನ್ನೇ ಇನ್ನು ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇಲ್ಲ ಅದು ಪಿಂಪಲ್ಸ್ ನಿಮ್ ಸ್ಕಿನ್ ಮೇಲೆ 1 ಇಂಚ್ ಇರುತ್ತೆ, ಅದನ್ನ ಕವರ್ ಮಾಡೋದಿಕ್ಕಾಗಲ್ಲ. ಏನೇನಿದೆ ರೆಡ್ ರ್ಯಾಶಸ್ ಏನಿದೆ ಅದನ್ನ ಕವರ್ ಮಾಡ್ಬೋದು. ನೀವು ಅಷ್ಟೇ ಅಪ್ಕಮಿಂಗ್ ನಿಮ್ಗೆ ಯಾರಿಗಾದ್ರೂ ಕ್ಲೈಂಟ್ ಸಿಗ್ತಾರೆ ಅಂತ ಹೇಳಿದ್ರೆ ನೀವು ಅದನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಕೆಲವೊಬ್ರು ಹೇಳ್ತಾರೆ ನಾವು ಕವರ್ ಮಾಡ್ತೀವಿ ಅಂತ. ಇವಾಗ ನೋಡಿ ಸೈಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು 1 ಇಂಚ್ ಮೇಲೆ ಇದೆ. ಸೊ ನಿಮ್ ಸ್ಕಿನ್ ಲೇಯರ್ ಇಲ್ಲಿದೆ, ಇದು 1 ಇಂಚ್ ಇದೆ. 1 ಇಂಚ್ ಅಷ್ಟು ನಾವು ಮೇಕಪ್ ಅವ್ರಿಗೆ ಹಾಕ್ತಿವಿ ಅಂತ ಹೇಳಿದ್ರೆ ಅದು ಎಷ್ಟು ಹೆವಿ ಲುಕ್ ಆಗಿರುತ್ತೆ ಅಂತ ಹೇಳಿದ್ರೆ ಮಾಡಿದ್ರೆ ಗೊತ್ತಾಗುತ್ತೆ ಹೆವಿ ಲುಕ್ ಆಗಿ ಕಾಣಿಸುತ್ತೆ ಅಂತ. ಬ್ರೈಡಿಗೆ ಬೇಕಂದ್ರೆ ಹೆವಿಯಾಗಿ ಮಾಡ್ಬೋದು, ಯಾಕಂದ್ರೆ ಅವರು ಸ್ಟೇಜ್ ಮೇಲೆ ನಿಂತ್ಕೊಂತಾರೆ, ಸ್ವೆಟ್ಟಿಂಗ್ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆ ಲೈಟ್ ಆಗಿ ಹೆವಿಯಾಗಿ ಮಾಡ್ತೀವಿ, HD ಲುಕ್ನ ಕೊಡ್ತೀವಿ ಅವ್ರಿಗೆ. ಸೊ ನಾರ್ಮಲ್ ನಾನ್ ಬ್ರೈಡಲ್ ಅಂತ ಹೇಳಿದ್ರೆ ಲುಕ್ ಬಂದು ನ್ಯಾಚುರಲ್ ಥೀಮ್ ಆಗಿರ್ಬೇಕು. ಯಾಕಂದ್ರೆ ನಾವು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಿಲ್ಲ, ರಿಲೇಟಿವ್ಸ್ ಬಂದು ನಮ್ಮನ್ನ ಮಾತಾಡ್ಸ್ತಾರೆ ಅಂತೇಳಿ ವಾ ಚೆನ್ನಾಗಿದೆ, ಚೆನ್ನಾಗಿ ನಿಮ್ಮ ಫೇಸಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಕ್ಯೂಟ್ ಆಗಿದ್ದೀರಾ ಅಂತ ಈ ತರ ಚಿಕ್ಕ ಚಿಕ್ಕ ಸಜೆಷನ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನನ್ನ ಥೀಮ್ ಬಂದು ಯಾವಾಗಲೂ ಅಷ್ಟೇ ನ್ಯಾಚುರಲ್ ಮೇಕಪ್ ನಾನು ಮಾಡ್ತಾ ಇರೋದು. ಕ್ಲೈಂಟ್ ಬಂದು ಆರ್ಡರ್ನ ಕನ್ಫರ್ಮ್ ಮಾಡಿ ಹೋಗಿದ್ದಾರೆ. ಅದು ಯಾವಾಗ ಅಂತ ಹೇಳಿದ್ರೆ 6th and 7th ಟ್ರಯಲ್ ಮೇಕಪ್ ತುಂಬ ಇಷ್ಟ ಆಗಿ ನಮ್ಮ ರಿಲೇಟಿವ್ ವೆಡ್ಡಿಂಗ್ ಫಂಕ್ಷನ್ಗೆ ನೀವೇ ಬಂದು ಮಾಡಿಕೊಡಿ ಅಂತ ಹೇಳಿ ಆರ್ಡರ್ನ ಕನ್ಫರ್ಮ್ ಮಾಡಿ ಹೋಗಿದ್ದಾರೆ. ಸೊ ಬ್ರೈಡಲ್ ಆ್ಯಂಡ್ ನಾನ್ ಬ್ರೈಡಲ್ಗೆ ಏನು ಡಿಫ್ರೆಂಟು ಅಂತ ಹೇಳಿದ್ರೆ ಬ್ರೈಡಲ್ ಮೇಕಪ್ ಬಂದು ಸ್ವಲ್ಪ ಹೆವಿ ಲುಕ್ ಬರುತ್ತೆ, ಇನ್ನೊಂದು ಫೋಟೋಗ್ರಫಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನಾನ್ ಬ್ರೈಡಲ್ ಮೇಕಪ್ ಏನು ಅಂತ ಹೇಳಿದ್ರೆ ಅವರು ಸ್ಕಿನ್ ಟೆಕ್ಸ್ಚರ್ ತಕ್ಕಂತೆ ಅವ್ರ ಮೇಕಪ್ ಇರುತ್ತೆ ಆ್ಯಂಡ್ ನ್ಯಾಚುರಲ್ ಥೀಮ್ ಆಗಿ ಇರುತ್ತೆ ನಾನ್ ಬ್ರೈಡಲ್ ಮೇಕಪ್ ಅಂತ ಹೇಳಿದ್ರೆ. ಈ ವ್ಲಾಗ್ನ ಇಲ್ಲಿಗೆ ಹೆಂಗ್ ಮಾಡ್ಕೊತಾ ಇದ್ದೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ನಮ್ಮ ಹತ್ರ ನಾವು ಟ್ರಯಲ್ ಮೇಕಪ್ಪು ಅವೈಲಬಲ್ ಇದೆ, ಟ್ರಯಲ್ ಮೇಕಪ್ಪು ನಾನು ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಬಾಯ್, ಲವ್ ಯು ಅಂತ ಹೇಳಿ ಮುಂದಿನ ವ್ಲಾಗಲ್ಲಿ ಸಿಗೋಣ.